ಯಾದಗಿರಿಯಲ್ಲಿ ಕೊರೋನಾ ಎದುರಿಸಲು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ 2 ವಿಶೇಷ ವಾರ್ಡ್ಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. 2 ವಾರ್ಡ್ನಲ್ಲಿ 10 ವೆಂಟಿಲೇಟರ್ ಬೆಡ್ಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹಾಗೆಯೇ 56 ಆಕ್ಸಿಜನ್ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿ ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಅಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿ ರೆಡಿಯಾಗಿದ್ದಾರೆ. ಪಾಸಿಟಿವ್ ಕೇಸ್ಗಳು ಪತ್ತೆಯಾದರೆ ಕೂಡಲೇ ಅಂಥವರಿಗೆ ಟ್ರೀಟ್ಮೆಂಟ್ ಅನ್ನು ಶುರು ಮಾಡಲಾಗುತ್ತೆ. ಸೋಂಕಿತರಿಗೆ ಚಿಕಿತ್ಸೆಯನ್ನ ನೀಡಲು ಆಸ್ಪತ್ರೆಯಲ್ಲಿ ಮಾಡಿಕೊಂಡಿರುವಂತಹ ತಯಾರಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಕೋವಿಡ್ ವಿರುದ್ಧ ಹೋರಾಡೋದಕ್ಕೆ ಇಂತಹ ತಯಾರಿಗಳನ್ನು ಮುಂಜಾಗ್ರತಾ ಕ್ರಮವಾಗಿ ವೈದ್ಯರು ಮತ್ತು ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಮೀನ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಮಹಾಮಾರಿ ಕೊರೋನಾ ಮತ್ತೆ ದೇಶಕ್ಕೆ ಕಾಲಿಟ್ಟಿದೆ. ಅದರಲ್ಲೂ ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ಸಂಖ್ಯೆ ಈಗ 200 ಸಹಿತ ದಾಟಿರಂತು. ಇದೇ ಕಾರಣಕ್ಕಾಗಿ ಯಾದಗಿರಿ ಜಿಲ್ಲಾಡಳಿತ ಮತ್ತು ಏಮ್ಸ್ ವತಿಯಿಂದ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಧಾರಣ ಯಾದಗಿರಿ ನಗರದಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಒಂದು ಜಿಲ್ಲಾ ಆಸ್ಪತ್ರೆ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈಗ ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ಏಮ್ಸ್ನ ಆಡಳಿತ ಅಧಿಕಾರಿಗಳು ಯಾವುದೇ ಹಂತದಲ್ಲಿ ಸಹಿತ ಕೋವಿಡ್ ಪಾಸಿಟಿವ್ ಏನು ಈ ಒಂದು ರೋಗಿಗಳು ಜಿಲ್ಲೆಗೆ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಕೋವಿಡ್ ರೋಗಿಗಳಿಗಾಗಿ 2 ವಿಶೇಷ ವಾರ್ಡ್ಗಳನ್ನು ಈಗ ಸ್ಥಾಪನೆ ಕೂಡ ಈಗ ಮಾಡಲಾಗಿರುತ್ತದೆ. ಸದ್ಯ ಈ ಒಂದು ಜಿಲ್ಲಾಸ್ಪತ್ರೆ ಸಾಕಷ್ಟು ಬೆಡ್ಗಳಿದ್ದಾವೆ, ಆದರೂ ವಿಶೇಷವಾಗಿ ಕೋವಿಡ್ ರೋಗಿಗಳಿಗಾಗಿ ವೆಂಟಿಲೇಟರ್ ಇರುವಂಥ 10 ಬೆಡ್ಗಳ ವ್ಯವಸ್ಥೆಯನ್ನು ಈಗ ಮಾಡಲಾಗಿರುತ್ತದೆ. 2 ವಾರ್ಡ್ಗಳು, ಒಂದು ವಾರ್ಡ್ನಲ್ಲಿ 6 ಬೆಡ್ಗಳು, ಇನ್ನೊಂದು ವಾರ್ಡ್ನಲ್ಲಿ 4 ಬೆಡ್ಗಳ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಆದರೂ ಸಹಿತ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಇನ್ನೂವರೆಗೆ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿಲ್ಲ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಮುಂದೆ ಬರ್ಬೋದಂಥ ಸಾಧ್ಯತೆಗಳು ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಒಂದು ಅಂದರೆ ವೆಂಟಿಲೇಟರ್ ಇರುವಂಥ ಬೆಡ್ಗಳಿಗೆ ಪ್ರತಿಯೊಂದು ಬೆಡ್ಗಳಿಗೆ ಸಹಿತ ವೆಂಟಿಲೇಟರನ್ನು ಅಳವಡಿಸಲಾಗಿದೆ. ಜೊತೆಗೆ ವೆಂಟಿಲೇಟರ್ ಇಲ್ಲದಂಥ ಬೆಡ್ಗಳು ಸಹಿತ 50ಕ್ಕೂ ಅಧಿಕ ಆಕ್ಸಿಜನ್ ಬೆಡ್ಗಳನ್ನ ವ್ಯವಸ್ಥೆಯನ್ನು ಈಗ ಮಾಡಲಾಗಿರುತ್ತದೆ. ಜೊತೆಗೆ ಕೇವಲ ವೆಂಟಿಲೇಟರ್ ಅಷ್ಟೇ ಅಲ್ಲದೆ ಒಂದು ವೇಳೆ ಪಾಸಿಟಿವ್ ಪೇಷಂಟ್ಗಳು ಬಂದರೆ ಅವರಿಗೆ ಬೇಕಾದಂಥ ಔಷಧಿಗಳನ್ನು ಸಹಿತ ಈಗ ಈ ಒಂದು ವಾರ್ಡ್ನಲ್ಲಿ ಸಂಗ್ರಹಣೆ ಸಹಿತ ಮಾಡಿಕೊಂಡು ಇಟ್ಟಿರುವಂಥದ್ದು. ಜೊತೆಗೆ ಇಲ್ಲಿರುವಂಥ ಅಧಿಕಾರಿಗಳು ಒಬ್ಬೊಬ್ಬರನ್ನು ಮೇಲುಸ್ತುವಾರಿಗಳಾಗಿ ವಹಿಸಲಾಗಿದೆ. ಜೊತೆಗೆ ಸಾಕಷ್ಟು ಜನ ವೈದ್ಯಕೀಯ ಸಿಬ್ಬಂದಿಗಳನ್ನು ಸಹಿತ ಇಲ್ಲಿ ನಿಯೋಜನೆ ಸಹಿತ ಮಾಡಲಾಗಿರುತ್ತದೆ. ಸದ್ಯ ಈ ಒಂದು ವಾರ್ಡ್ನಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋವಿಡ್ ರೋಗಿಗಳು ಬಂದರೆ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಅವ್ರಿಗೆ ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದು ಸಹಿತ ಮೇಲುಸ್ತುವಾರಿ ವಹಿಸಿಕೊಂಡಿರುವಂಥ ಡಾಕ್ಟರ್ ಸಂತೋಷ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್, ಸಾಕಷ್ಟು ರಾಜ್ಯದಲ್ಲಿ ಪಾಸಿಟಿವ್ ಕೇಸ್ಗಳು ಪತ್ತೆ ಆಗ್ತಿದ್ದಾವೆ, ಅದರಲ್ಲೂ ಯಾದಗಿರಿ ಜಿಲ್ಲೆ ಯಾವುದೇ ಪಾಸಿಟಿವ್ ಕೇಸ್ಗಳು ಪತ್ತೆ ಇಲ್ಲ. ಆದರೂ ಸಹಿತ ಮುಂಜಾಗ್ರತಾ ಕ್ರಮವಾಗಿ ಯಾವ್ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡಿರಿ ಸರ್? ಈಗ ಆದರೆ ವೆಂಟಿಲೇಟರ್ ಈಗ ಸಾಕಷ್ಟು ದೊಡ್ಡ ಹಾಸ್ಪಿಟ್ಲ್ ಇದೆ. ಸೊ ಹೀಗಾಗಿ ವೆಂಟಿಲೇಟರ್ ಬೆಡ್ಗಳು ಎಷ್ಟಿದಾವೆ, ಜೊತೆಗೆ ಆಕ್ಸಿಜನ್ ಬೆಡ್ಗಳು ಎಷ್ಟಿದಾವೆ. ಸಾಮಾನ್ಯವಾಗಿ ಸೀರಿಯಸ್ ಕೋವಿಡ್ ಪೇಷಂಟ್ಗಳಿರ್ತವೆ, ಅಂಥವರಿಗೆ ವೆಂಟಿಲೇಟರ್ ವ್ಯವಸ್ಥೆ ಮಾಡಬೇಕಾಗುತ್ತೆ. ಸೊ ನಾರ್ಮಲ್ ಆಗಿರುವಂಥ ಪೇಷಂಟ್ಗಳು ಆಕ್ಸಿಜನ್ ಮೇಲೆ ನಡೀತವೆ. ಸೊ ಆ ರೀತಿ ಬೆಡ್ಗಳು ಎಷ್ಟು ವ್ಯವಸ್ಥೆ ಮಾಡಿದ್ರೆ? ಇದರಲ್ಲಿ ಒಂದು 50-60 ಬೆಡ್ಡನ್ನು ಅಕೊಮಿಡೇಟ್ ಮಾಡ್ಬೋದು, 50 ವೆಂಟಿಲೇಟರ್ ಬೆಡ್ ಅಕೊಮಿಡೇಟ್ ಮಾಡ್ಬೋದು. ಬಟ್ ನಾವು ಈಗ ರಿಸರ್ವ್ ಇಟ್ಟಿರೋದು ಕೋವಿಡ್ಗೋಸ್ಕರ ಒಂದು 5 ವೆಂಟಿಲೇಟರ್ ಬೆಡ್ಸು, 5 HFNC ಬೆಡ್ಸ್ ಅಂತೇಳಿ ಟೋಟಲ್ ಒಂದು 10 ಬೆಡ್ಸ್ ಇಟ್ಕೊಂಡಿದ್ದೀವಿ. ಅದನ್ನ ಬಿಟ್ಟು ನಮಗೆ ರೂಟೀನ್ ಪೇಷಂಟ್ಗೋಸ್ಕರ, ನಾನ್ ಕೋವಿಡ್ ಪೇಷಂಟ್ಗೋಸ್ಕರ ಒಂದು 15-20 ಬೆಡ್ಸ್ ಇಟ್ಟಿದ್ದೀವಿ ಸಪ್ರೇಟ್ ಬೇರೆ ಪೇಷಂಟ್ಗೋಸ್ಕರ ಯೂಸ್ ಮಾಡಲಿಕ್ಕೆ. ಸೊ ಅದಕ್ಕೆ ಬಿಟ್ಟು ಉಳಿದಿರೋ ಎಲ್ಲ ಬೆಡ್ಸು ಆಕ್ಸಿನೇಟೆಡ್ ಬೆಡ್ಸು. ಇದೊಂದು 50-60 ಬೆಡ್ಸು ರಿಸರ್ವ್ ಇರೋ ಇದರಲ್ಲಿ ಉಳಿದಿದ್ದೆಲ್ಲನೂ ಆಕ್ಸಿನೇಟೆಡ್ ಸಿದ್ಧತೆಗಳು ಇದಾವೆ. ಸದ್ಯಕ್ಕಂತೂ ಬೇಸಿಕ್ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಕೇಸಸ್ ಯಾವುದೋ ರಿಪೋರ್ಟ್ಸ್ ಆಗಿಲ್ಲ, ಇನ್ನು ಯಾವುದೋ ರಿಪೋರ್ಟ್ ಆಗಿಲ್ಲ. ಇದು ಇಲ್ಲಿರುವಂಥ ಮೇಲ್ವಿಚಾರಕರಂತ ಡಾಕ್ಟರ್ ಸಂತೋಷ್ ಅವರು ಹೇಳುವಂಥ ಮಾತಾಗಿದೆ. ಎಲ್ಲ ರೀತಿಯಾದ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ಒಂದು ಕ್ರಿಟಿಕಲ್ ಸೆಂಟರ್ ಇದೆ. ಒಂದು ಕ್ರಿಟಿಕಲ್ ಸೆಂಟರ್ನ ನಾವು ಕೋವಿಡ್ಗಾಗಿಯೇ ಬಳಕೆ ಮಾಡ್ಕೊಳ್ತೀವಿ. ಇದರಲ್ಲಿ ಸಾಕಷ್ಟು ಆಕ್ಸಿಜನ್ ಬೆಡ್ಗಳಾಗಿರ್ಬೋದು, ವೆಂಟಿಲೇಟರ್ ಬೆಡ್ಗಳನ್ನು ವ್ಯವಸ್ಥೆ ಮಾಡಿದ್ವಿ. ಜೊತೆಗೆ ಅದು ರೋಗಿಗಳಿಗೆ ಬೇಕಾದಂಥ ಔಷಧಿ ವ್ಯವಸ್ಥೆ ಮಾಡಿದ್ವಿ. ಗರ್ಭಿಣಿಯರಿಗೆ ವಿಶೇಷವಾಗಿ ಬೇರೆ ಅಂತ ವ್ಯವಸ್ಥೆ ಮಾಡಿದ್ವಿ. ಜೊತೆಗೆ ಮಕ್ಕಳಿಗಾಗಿರ್ಬೋದು, ವೃದ್ಧರಿಗೆ, ಈ ರೀತಿ ಎಲ್ಲ ರೀತಿಯಾದ ಸಿದ್ಧತೆ ಮಾಡಿಕೊಂಡು ನಾವು ಇಲ್ಲಿವರೆಗೆ ಸಹಿತ ಯಾವುದೇ ಕೋವಿಡ್ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿಲ್ಲ. ಆದರೂ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿ ನಾವು ಸಿದ್ಧತೆ ಮಾಡ್ಕೊಂಡಿದ್ದೇವೆ ಅನ್ನೋ ಮಾತು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.